ಸಾಲು ಶ್ರಾವಣೋತ್ಸವ ವಿಶೇಷವಾಗಿ 4ನೇ ವಾರ್ಷಿಕೋತ್ಸವ ಅಂತೂ ವಿಶೇಷವಾಗಿ 4 ವಾರದಿಂದ ಕಾರ್ಯಕ್ರಮ ಸ್ವಾಮಿಯ ಅಧ್ಯಕ್ಷತೆಯಲ್ಲಿ ಆಶೀರ್ವಾದದಿಂದ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ವಿಶೇಷವಾಗಿ 31ನೇ ತಾರೀಕು ನಮ್ಮ ನಾಗರಾಜನವರ ತಂಡದಿಂದ ಇವತ್ತು ಶ್ರೀ ಶನಿ ಪ್ರಭಾವ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಮಹಾತ್ಮ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಹೊತ್ತು ಬಂದು ಇಲ್ಲಿ 4 ವರ್ಷದಿಂದ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಇಲ್ಲಿ ಭಕ್ತಾದಿಗಳು ಎಲ್ಲ ಕಷ್ಟಗಳಿಂದ ಬಂದು ಸ್ವಾಮಿಯ ಪಾದ ಹಿಡಿದಾಗ ಸ್ವಾಮಿಗಳು ಅವರ ಆಶೀರ್ವಚನ ನೀಡಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಆಗಲಿ, ಒಂದು ಗ್ರಾಮಸ್ಥರಿಗೆ ಒಂದು ಹಳ್ಳಿಗೆ ಒಂದು ಆಂಬ್ಯುಲೆನ್ಸ್ ಸೇವೆಗಳು ನೀಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಿ. ಮತ್ತು ಮುಂದೆ ಇಲ್ಲಿ ಒಂದು ಶಾಲೆಯ ಕಟ್ಟಡ ಕಟ್ಟಿ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲಾ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಒಂದು ಸಂಕಲ್ಪ ಸ್ವಾಮಿಗಳು ಹೊಂದಿದ್ದಾರೆ. ಜನವರಿ 4ನೇ ತಾರೀಕು 100 ಜನ 60 ವರ್ಷ ಮೇಲ್ಪಟ್ಟಂತ ದಂಪತಿಗಳಿಗೆ ಒಂದು ಸನ್ಮಾನ ಸಮಾರಂಭವನ್ನು ಮಾಡಬೇಕು ಅಂತ ನಾನು ಕೂಡ ಇಟ್ಕೊಂಡಿದ್ದೇನೆ. ಈಗಾಗಲೇ ಸಭೆ ನಡೆಸ್ತಾ ಇದೆ. ರಾಧಾಕೃಷ್ಣ ಅವರು ಸುಧಾಕರ್ ಹೋಗಿ ನಾನು ಬಟ್ಟೆಗಳೆಲ್ಲ ತಪ್ಪೇನು ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನೇನು ಮಾಡಬೇಕು ಅನ್ನೋದು ನಾಗರಾಜ ಟೀಮ್ನು ಎಲ್ಲ ಸೇರಿದ್ದಾರೆ. ಇದಕ್ಕೆ ನಾನು 100ಕ್ಕೆ 100 ನಾನು ಇವರಿಗೆ ಸಪೋರ್ಟ್ ಮಾಡ್ತೇನೆ. ಆಗ ಒಂದು ದಿವಸ ನಾನು ತಪಸ್ಸಿಗೆ ಕುಳಿತಿರುವಾಗ ಆಗ ಸ್ವಾಮಿ ದರ್ಶನವನ್ನು ಕೊಟ್ಟು, ನೀನು ಈ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರ ನಿರ್ಮಾಣ ಮಾಡೋಲ್ಲ, ಸದಾಕಾಲ ನೀನು ಜೊತೆಯಲ್ಲಿ ಇರ್ತೀನಿ ಅಂದಾಗ 2 ವರ್ಷಗಳ ಕಾಲ ನಾನು ಜಾಗವನ್ನು ಕೊಟ್ಟಿದ್ದೆ. ಅವರ ಉದ್ದೇಶ ಭಗವಂತನ ಉದ್ದೇಶ ಪೂರ್ವ ದಿಕ್ಕಿನಲ್ಲೇ ಇರಬೇಕು, ಆ ಜಾಗ ನಾನು ತೋರಿಸ್ತೇನೆ ಅಂದಾಗ 2 ವರ್ಷ ಕಾಲ ನಾನು ಬಂಗಾರಪೇಟೆಯಲ್ಲಿ ಹುಡುಕದೆ, ಎಲ್ಲೂ ಸಿಗಲಿಲ್ಲ. ಒಂದು ದಿವಸ ಒಂದು ಮರ್ದಿಕಡೆ ಕುಳಿತು ಇವತ್ತೆಲ್ಲ ಅಷ್ಟು ಮಹಾನುಭಾವ ಇನ್ನಾಗೋದಿಲ್ಲ ಅಂದಾಗ ಪ್ರತ್ಯಕ್ಷನಾಗಿ ನೋಡಿ, ಇದೇ ಜಾಗದಲ್ಲಿ ನಾನು ಇದ್ದೀನಿ, ನೀನಿಲ್ಲಿ ಪ್ರಾರಂಭ ಮಾಡು ಅಂದ. ಆಗ 2017-18 ಪ್ರಾರಂಭವಾಯಿತು. ಈ ಜಾಗವನ್ನು ನಾನು ಖರೀದಿಸಿ ಪುಣ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಿ, ಆಗ ಪರಮಾತ್ಮನು ಕಾಣಿಸಿಲ್ವಲ್ಲ ಅಂತ ನಾನು ಸರ್ವೆ ಮಾಡಿದೆ ದೇವಸ್ಥಾನ ಫುಲ್. ಆಗ ಆ ಮುಂದೆ ಟ್ಯಾಂಕಲ್ಲಿ ನಾನು ಇದ್ದೇನೆ ಅಂತ ಒಬ್ಬ ವ್ಯಕ್ತಿ ಮೂಲಕವಾಗಿ ತೋರಿಸಿದ್ರು. ಆಗ ನಾನು ಎಲ್ಲ ತೆಗೆದು ನೋಡಿದ 9 ಕಾಲಡಿ ಆ ಪರಮಾತ್ಮನ ನಿಂತಿದ್ದ. ಪೂಜೆಯನ್ನು ಸಲ್ಲಿಸಿ ನಾನು ನೋಡಿದಾಗ, ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಪರಮಾತ್ಮನ ಕಾಣಿಸ್ತು. ಅದುವರೆಗೂ ನಾವು ಶನೇಶ್ವರ ಟೆಂಪಲ್ ಅಂತ ಹೆಸರಿಟ್ಟಿದ್ದು, ಶಿವ ಸಿಕ್ಕದ ಮೇಲೆ ಶಿವ ಶನೇಶ್ವರ ನಿರ್ಮಾಣವಾಯಿತು. ಆ ಮುಂದೆ ಕೂಡ ಅದರ ಚರಿತ್ರೆ ನಾನು ಬರೆದಿಟ್ಟಿದ್ದೇನೆ. ಅಲ್ಲಿ ಕೆಳಗಡೆ ಶಿವ, ಮೇಲೆ ಶನೇಶ್ವರ ಇರೋದ್ರಿಂದ ಇದಕ್ಕೆ ಶಿವ ಶನೇಶ್ವರ ಎಂದು ನಾಮಕರಣ ಮಾಡಿ 21ರಲ್ಲಿ ನಾನು ಪ್ರತಿಷ್ಠಾಪನೆಯನ್ನು ಮಾಡಿದೆ. ಈಗ 3 ವರ್ಷ ದಾಟಿ ಈಗ 4ನೇ ವರ್ಷಕ್ಕೆ ನಾನು ಮುಂದಿಟ್ಟಿದ್ದೇನೆ. ಇದಕ್ಕೆಲ್ಲ ಗಣ್ಯ ವ್ಯಕ್ತಿಗಳು ನನಗೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಈ 3 ವರ್ಷಗಳ ಹಿಂದೆ ನಾನೇನು ಕಾರ್ಯಕ್ರಮ, ಜನರ ಸೇವೆ, ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೇನೆ ಅಂದರೆ, ಅಂಗವಿಕಲರಿಗೆ ವಸ್ತ್ರದಾನ ಹಾಗೂ ಶಿಬಿರ, ಕಣ್ಣಿನ ಶಿಬಿರ ಹಾಗೂ ಅನ್ನದಾಸ, ಮತ್ತು ವಿದ್ಯಾರ್ಥಿಗಳಿಗೆ ಆಟವಾಡಲು ಅವರಿಗೆ ವಸ್ತ್ರ, ಮತ್ತು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ನನ್ನ ಕಲ್ಯಾಣದ ಮಟ್ಟಿಗೆ ಸಹಾಯ, ಮತ್ತು ಈ ರೀತಿಯಾಗಿ ಹಲವಾರು ನಾನು ಪ್ರತಿ ವರ್ಷ 2 ಕಾರ್ಯಕ್ರಮಗಳನ್ನು ನಿರ್ಮಿಸಿಕೊಂಡು ಬಂದಿದ್ದೆ. ಆಗ ಒಂದು 23ನೇ ತಾರೀಕು ಒಂದು ಸಭೆ ಸೇರಿದಾಗ ಆಗ ನಾವೆಲ್ಲ ಒಂದು ಹೇಳಿದ್ವಿ, ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಿರಂತರ ಕಲಾವಿದರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನುವಾಗ ಆಗ ಸುಮಾರು 100 ಜನರ ಕಲಾವಿದರನ್ನ ನಾನು ಈ ಕ್ಷೇತ್ರಕ್ಕೆ ಸ್ವಾಗತ ಮಾಡಿ ಅವ್ರಿಗೆ ಸನ್ಮಾನ ಮಾಡಿದೆ. ಅದು ಒಂದು ಕಾರ್ಯಕ್ರಮ ಆಯಿತು. ಮತ್ತೆ ಸಭೆ ಸೇರಿ ನಾವೆಲ್ಲ ಈ 4 ವರ್ಷಕ್ಕೆ ಏನು ಮಾಡಬೇಕಂದಾಗ, ಈಗ ನಾನು ಹೇಳಿದ್ರೆ ಈಗ ಒಂದು ನಾಟಕ ಈ ಥರ ಮಾಡಬೇಕು, ಇದಕ್ಕೆ ಜನಸಂಪರ್ಕ ಮಾಡಬೇಕು, ಈ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆ ಪರಮಾತ್ಮನ ಭಕ್ತರು ಬರ್ತಾ ಇದ್ದಾರೆ, ಅವರು ಕೊಂಡಾಡಬೇಕು, ಅವರಿಗೆ ಸ್ವಾಗತಿಸಬೇಕು, ಅವರಿಗೆ ಪ್ರೀತಿ ಉಂಟಾಗ ಮಾಡಬೇಕು, ಅವ್ರ ಭಕ್ತಿ ಜ್ಞಾನನ ನಾನು ಕೊಡಬೇಕು ಅಂತ ಕೇಳಿದ್ರೆ ಸ್ವಾಮಿಯವರು ಪ್ರತಿ ಶನಿವಾರ ಅನ್ನದಾನ ಮಾಡ್ತಾರೆ. ಅನ್ನದಾನ ಪ್ರಸಾದ ರೂಪದಲ್ಲಿ ಮಾಡ್ತಾರೆ. ದಟ್ ಇಸ್ ದ ಮೇನ್
ಥಿಂಗ್ ಇಯರ್. ಭಕ್ತಾದಿಗಳು ಅಸಂಖ್ಯವಾಗಿ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ಇಲ್ಲಿ 2 ಹೊತ್ತು ಊಟ ಸಿಗೋದು ಬಹಳನೇ ಕಷ್ಟ. ಬಿಕಾಸ್ ನಾನು ಇಲ್ಲಿ ಓದಿದಾಗ ನನಗೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಷ್ಟ ಆಗಿತ್ತು. ಸೊ ಈಗ ಬಸ್ ವ್ಯವಸ್ಥೆ ಇದೆ. ಈ ದೇವಸ್ಥಾನ ಸ್ಥಾಪನೆ ಆದಮೇಲೆ ದರ್ಸ್ ಲಾಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ದಟ್ ಇಸ್ ದ ಮೇನ್ ಅಜೆಂಡಾ ಆಫ್ ಅಪ್ಪಾಜಿ ಸ್ಟೇಯಿಂಗ್ ಹಿಯರ್, ಗಿವಿಂಗ್ ಅಪ್ ಎವ್ರಿಥಿಂಗ್, ಇಸ್ ಕಂಫರ್ಟ್. So we